ನಮಾನವ ತಂದೆಯರೇ ತಮ್ಮ ಪಾಲಕ್ಕೆ ಒಂದು ನಿಮಗೆ ಜಯವಾಗಲಮ್ಮ ಮೇಲೆ ಕೇಳುವಂತವಳಾಗು. ನಿನಗಾದ್ರೂ ಜಯವಾಗಲಮ್ಮ ಮೇಲೆ ಕೇಳುವಂತವಳಾಗು. ಏನ್ರಿ ತಂದೆಯವರೇ ಹೇಳಮ್ಮ. ಇದೇ ತಿಪ್ರಾವತಿ ಕೆರೆಗೆ ಹೋಗಿ ಹೂವ ಪತ್ರಿ ಶೀತಳ ನೀರನ್ನು ತೆಗೆದುಕೊಂಡು ಬರೋ ಸಮಯದಲ್ಲಿ ನನಗೆ ಜಮದಗ್ನಿ ಮಹರ್ಷಿಗಳು ಭೇಟಿ ಅಂದ್ರು ತಂದೆಯವರೇ. ಬಹಳ ಕಲ್ಯಾಣ ಆಯ್ತು ನೋಡಮ್ಮ. ಅಂತ ಮಹಾಮುನಿಗಳ ದರ್ಶನವಾದರೆ ನಮ್ಮ ಜನ್ಮವು ಪಾವನ ಆಯ್ತು ನೋಡಮ್ಮ. ಹೌದು ತಂದೆಯವರೇ. ಏನು ರೇಣುಕ ಅವ್ರು ಕೂಡ ಮದುವೆ ಮಾಡ್ಕೋಬೇಕಂತ ಇಚ್ಛೆ ಆಗಿದೆ ತಂದೆಯವರೇ. ಬೇಡಮ್ಮ ಬೇಡ. ಅದು ಯಾಕಂದರೆ ಅವನು ಸನ್ಯಾಸಿ ಆಶ್ರಮದವನು. ಹೌದು ತಂದೆಯವರೇ. ಹುಲ್ಲ ಗೊಪ್ಪಿನಲ್ಲಿ ವಾಸಗೈಯವನು. ಹೌದು ತಂದೆಯವರೇ. ಅಡವಿಯಲ್ಲಿ ಹಣ್ಣು ಹಂಪಲವನ್ನು ತಿಂದು ಕಾಲಹರಣ ಮಾಡುವನು. ಹೌದು ತಂದೆಯವರೇ. ಮುಂದೆ ನೋಡಿದರೆ 6 ಹರದರಿ, ಹಿಂದೆ ನೋಡಿದರೆ 3 ಹರದರಿ. ಭೂಮಿ ಸುಡುವುದಮ್ಮ. ಅದಕ್ಕಾಗಿ ಅಂತ ಸನ್ಯಾಸಿ ಕೂಡ ಲಗ್ನ ಆಗುವುದು ಬೇಡ. ನಿನಗೆ ಇದೇ ಹೂನಾವತಿ ಪಟ್ಟಣದಲ್ಲಿ ಹೋಗಿ ಒಳ್ಳೆ ವರವನ್ನು ಹುಡುಕಾಡಿ ಹಾದಿಗೆ ಹಂದರ್ ಹಾಕಿ ಬೀದಿಗೆ ಚಳಿಯಪಟ್ಟು ನಿನಗೆ ಲಗ್ನವನ್ನು ಮಾಡಿಕೊಳ್ತೀನಮ್ಮ. ಅಂತ ಸನ್ಯಾಸಿ ಕೂಡ ಲಗ್ನ ಆಗುವುದು ಬೇಡಮ್ಮ ಬೇಡ. ಏನ್ರಿ ತಂದೆಯವರೇ ಹೇಳಮ್ಮ. ಅಂತ ಸನ್ಯಾಸಿ ಕೂಡ ಲಗ್ನ ಆದರೆ ನಮ್ಮ ಜನ್ಮ ಪಾವನ. ಅಂತ ಜಮದಗ್ನಿ ಮಹರ್ಷಿಗಳು ಕೂಡ ಲಗ್ನ ಮಾಡಿಕೊಂಡ್ರೆ ನಮ್ಮ ಜನ್ಮ ಉದ್ಧಾರ. ಆದರೆ ಅವರು ಕೂಡ ಲಗ್ನ ಇಲ್ಲವಾದರೆ ಯಾರು ಕೂಡ ನನ್ನ ಲಗ್ನ ಇಲ್ಲ ತಂದೆಯವರೇ. ಏನಮ್ಮ ಈ ರೀತಿ ಮಾತಾಡಿದರೆ ನಾನು ಏನು ಮಾಡಲಿ? ಏನಮ್ಮ ರೇಣುಕ? ಏನು ತಂದೆಯವರೇ? ನಾನಾದರೂ ಹೇಳುತ್ತೇನೆ ಕೇಳುವಂತವಳಾಗು. ಅದು ಯಾವುದು ಹೇಳಿ ತಂದೆಯವರೇ? ನಾನು ನನ್ನ ಇಬ್ಬರು ಕೂಡಿಕೊಂಡು ಆ ಗುರುಗಳ ಆಶ್ರಮ ಕಡೆ ಹೋಗಲು ನಡೆಯುವಂತವಳಾಗಮ್ಮ. ಆಗಲಿ ತಂದೆಯವರೇ.